ಧನುರಾಶಿ ಮಾಂತ್ರಿಕ ವಿಚಾರಗಳಿಂದ ದೂರ ಉಳಿಬೇಕು. ಯಾರೋ ನನಗೆ ಮಾಟ ಮಾಡಿಸಿದ್ದಾರೆ, ಯಾರೋ ನನಗೆ ಮಂತ್ರ ಮಾಡಿಸಿದ್ದಾರೆ, ಈ ರೀತಿಯ ಭ್ರಮಾಲೋಕದಿಂದ ಹೊರಬರಬೇಕು. ಮಾಟ ಮಂತ್ರ ಮಾಡಿಸ್ತಕ್ಕಂಥದ್ದು ನಿಜವೇ ಸತ್ಯವೇ, ಆದರೂ ನಿಮಗೆ ಈ ದಿವಸ ಹಾಗಾಗಿದೆ ಎನ್ನುವಂತಹ ವಿಚಾರದಿಂದ ನೀವು ಹೊರಬರಬೇಕು. ಅದಲ್ಲ ನಿಮ್ಮ ಸಮಸ್ಯೆ ಅನ್ನುವಂಥದ್ದು. ಮನೆಯವರಿಗೂ ಕೂಡ ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ, ಆದರೆ ನೀವು ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾದರೆ ಜವಾಬ್ದಾರಿ ಎಷ್ಟಿದೆ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಬೇಕಾದಂಥದ್ದು. ಆಸೆಗೆ ಕಟ್ಟು ಬಿದ್ದು ಪ್ರಾಣಕ್ಕೆ ಕುತ್ತು ತಂದುಕೊಳ್ಬೇಡಿ. ಯಾವುದೋ ಒಂದು ಆಸೆ ನಿಮ್ಮನ್ನು ಆಕರ್ಷಣೆ ಮಾಡಿಬಿಡುತ್ತೆ, ಆದರೆ ಅದು ನಿಮ್ಮ ಒಳಿತಿಗಲ್ಲ ಅದು ಅನ್ನುವಂಥದ್ದು ಗೊತ್ತಾಗಬೇಕು. ರಕ್ಷಾ ಸುದರ್ಶನನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಸಾಯಂಕಾಲದ ವಾತಾವರಣ ಮನೆಯಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅಶಾಂತಿಗೆ ಕಾರಣವಾಗುತ್ತೆ. ಅದನ್ನು ಸ್ವಲ್ಪ ಸಮಾಧಾನಕರವಾಗಿ ನಿಭಾಯಿಸಬೇಕಾದಂಥದ್ದು. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಅದು ನಿಮ್ಮ ಮನಸ್ಸನ್ನು ಏನೋ ಒಂದು ರೀತಿಯಲ್ಲಿ ವಿಕೃತಗೊಳಿಸಿಬಿಡುತ್ತೆ. ಹೊರಗಡೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಮನೆಗೆ ಬಂದರೆ ಏನೋ ವಾತಾವರಣ ಚೆನ್ನಾಗಿಲ್ಲ, ದೊಡ್ಡವರು ನೆರಳ್ತಾ ಇದ್ದಾರೆ, ಇದೆಲ್ಲ ಯಾವಾಗ ಮುಕ್ತಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ವಿಚಲಿತವಾಗ್ತಕ್ಕಂಥದ್ದಾಗತ್ತೆ. ಮನೆಯ ವಾತಾವರಣ ಆ ರೀತಿಯಲ್ಲಿ ಇರುತ್ತೆ ಅಂತ ಅರ್ಥ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಒಂದು ಒಳ್ಳೆಯದಿದ್ದರೆ ಒಂದು ಕೆಡಕಿರುತ್ತೆ ಅನ್ನುವಂಥದ್ದಕ್ಕೆ ಇವೆಲ್ಲ ಸಾಕ್ಷಿಗಳಾಗ್ತಾ ಹೋಗುತ್ತೆ. ಹೆಚ್ಚು ಪರಿಶ್ರಮ ಪಡ್ತೀರಿ, ಅದಕ್ಕೆ ತಕ್ಕ ಪ್ರತಿಫಲ ಇದೆ, ಶುಭ ಫಲವೂ ಇದೆ. ಹಾಗಾಗಿ ನಿಮಗೆ ಅದೆಲ್ಲ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನಸ್ಸಿನಲ್ಲಿ ಹಲವಾರು ರೀತಿಯ ಗೊಂದಲಗಳು, ಯಾವಾಗ ಆಯ್ಕೆಗಳು ಹೆಚ್ಚಾಗುತ್ತೋ ಆಗ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ದೃಢವಾದಂತಹ ನಿರ್ಧಾರಕ್ಕೆ ಅವಕಾಶಗಳು ಕಡಿಮೆ ಆಗತ್ತೆ. ನಾವು ಗಟ್ಟಿತನದಿಂದ ದೃಢವಾದ ನಿರ್ಧಾರವನ್ನು ಮಾಡಬೇಕಾದಂಥದ್ದು. ಮಾಡಿದಂತಹ ಕೆಲಸ ನಿಮಗೆ ಕೆಲವಕ್ಕೆ ತೃಪ್ತಿ ಸಿಕ್ಕುವುದಿಲ್ಲ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದರೂ ಕೂಡ ನನಗೆ ಯಾಕೋ ತೃಪ್ತಿ ಆಗಲಿಲ್ಲ, ಇನ್ನೊಂದಷ್ಟು ಮತ್ತೊಂದಷ್ಟು ಇದ್ರ ಬಗ್ಗೆ ಕೆಲಸವನ್ನು ಮಾಡಬೇಕಾಗಿತ್ತು ಅನ್ನುವಂತಹ ತುಡಿತ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಜನರಿಗೆ ಸಮಾಜಕ್ಕೆ ಕೈಲಾದಂತಹ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಬಹಳ ಒಳ್ಳೆಯ ಆಲೋಚನೆ, ಆದರೆ ಕಾರ್ಯರೂಪಕ್ಕೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಟುಂಬದವರು ಕೂಡ ನಿಮ್ಮ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸ್ತಾರೆ. ನಿಮ್ಮ ಆಗು ಹೋಗುಗಳಿಗೆ, ನಿಮ್ಮ ಕಷ್ಟ ಸುಖಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂತಹ ಮಾತುಗಳು, ಬೆಂಬಲವನ್ನು ಸೂಚಿಸ್ತಕ್ಕಂತಹ ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಕಣ್ಣಿನ ತೊಂದರೆ ಕಾಣಬಹುದು, ಸ್ವಲ್ಪ ಜಾಗ್ರತೆ ಇರಲಿ. ದೂರದ ಸಂಬಂಧಿಕರನ್ನು ಭೇಟಿ ಮಾಡಿ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ಮನೆಯಲ್ಲಿ ಯಾವುದೋ ಮಂಗಳ ಕಾರ್ಯ ನಡಿಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ಷ್ಮವಾಗಿ ಮಾತುಗಳನ್ನು ಆರಂಭ ಮಾಡಬಹುದು ಅನ್ನುವಂಥದ್ದಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹಿಂದೆ ಮಾಡಿದಂತಹ ಕೆಲಸದ ಬಾಕಿ ಬರಬೇಕಾದಂತಹ ಹಣವೋ ಲಾಭಾಂಶವೋ ಈ ದಿವಸ ಕೈ ಸೇರುವಂಥದ್ದಾಗಬಹುದು. ಕಬ್ಬಿಣ ವ್ಯಾಪಾರಿಗಳಿಗೆ, ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಲಾಭ ಸಿಕ್ಕುವಂಥದ್ದು. ಶನೈಶ್ಚರನ ಪ್ರಭಾವ ಅದು ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಶಾಲಾ ಮಕ್ಕಳಿಗೆ ಉತ್ತಮವಾದಂತಹ ಸಮಯ ಇದು. ನಿಮ್ಮ ಬಾಲ್ಯದ ಜೀವನವನ್ನು ನೆನಪಿಸಿಕೊಳ್ಳುವಂತಹ ಸಮಯ ಅಂತ ಹೇಳಿದರೆ ತಪ್ಪಾಗಲಾರದು. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಜನ ನಿಮ್ಮ ವ್ಯವಹಾರವನ್ನು, ನಿಮ್ಮ ನಡೆ ನುಡಿಯನ್ನು ಎಲ್ಲವನ್ನೂ ಕೂಡ ಗೇಲಿ ಮಾಡಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಜನ ಏನೇ ಅಂದರೂ ನಾನಿರೋದೇ ಹೀಗೆ ಅನ್ನುವಂಥವರಿಗೆ ಏನು ಹೇಳೋಕ್ಕಾಗೋದಿಲ್ಲ. ಸಮಾಜವನ್ನು ಮುಖ್ಯ ವಾಹಿನಿಯಲ್ಲಿ ಇಟ್ಟುಕೊಂಡು ಅಲ್ಲಿ ಯಾವುದೇ ರೀತಿಯ ಅವಮಾನಕ್ಕೋ ಬೇಸರಕ್ಕೋ ಆಘಾತಕ್ಕೋ ಅವಕಾಶಗಳಾಗದೇ ಇರೋ ಹಾಗೆ ನಾವು ನಡ್ಕೊಳ್ಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಆರೋಗ್ಯದಿಂದ ನಿಮಗೇನಾದರೂ ಹಿಂಸೆ ಆದರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕ್ಷೇಮ. ಮನೋವೈದ್ಯರಾಗಿ ಅಥವಾ ಸ್ವಯಂ ವೈದ್ಯರಾಗಿ ನಾನೇ ಏನೋ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದು ಖಂಡಿತವಾಗಿ ಬೇಡ. ಸರಿಯಾದಂತಹ ನಿರ್ಧಾರ ಬೇಕು. ಇಲ್ಲದೇ ಇದ್ದರೆ ಪ್ರೇಮದ ವಿಚಾರದಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸಗಳನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಈಗೇನೋ ಮಾಡಿಬಿಟ್ಟು ತಪ್ಪಾಯಿತು ಅಂತ ಹೇಳಿ ಆಮೇಲೆ
ಸಮಸ್ಯೆಯನ್ನು, ತೊಂದರೆಯನ್ನು, ಪಾಪಪ್ರಜ್ಞೆಯನ್ನು ಪುನಃ ಪುನಃ ಮೆಲುಕಾಕುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ನಿಮ್ಮ ಮಹತ್ತರವಾದಂತಹ ಆಲೋಚನೆಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಬೇಡಿ, ಅದೇ ನಿಮಗೆ ತೊಂದರೆ ಆಗುವಂಥದ್ದು. ಯಾರ ಜೊತೆಯಲ್ಲೂ ಏನೋ ಹೇಳಿಕೊಳ್ಳಬೇಡಿ ಎನ್ನುವಂಥದ್ದು. ಶರೀರದಲ್ಲಿ ಏನೋ ಒಂದು ರೀತಿಯ ಪೌಷ್ಟಿಕಾಂಶ ಕೊರತೆಯೋ ಅಥವಾ ಹಿಂದೆ ಪಟ್ಟಂತಹ ಶಾರೀರಿಕವಾದಂತಹ ಕಷ್ಟವೋ ಈ ದಿವಸ ನಿಮಗೆ ಶಾರೀರಿಕವಾಗಿ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುವಂಥದ್ದಿರುತ್ತೆ. ಸುಸ್ತಾಗುವಂಥದ್ದು ಹೆಚ್ಚಾಗಿ ಕಾಣುವಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಮನಸ್ಸು ತುಂಬ ಚಂಚಲವಾಗ್ತಕ್ಕಂಥದ್ದು, ನಂಬದೇ ಇರತಕ್ಕಂಥದ್ದು, ಪರಸ್ಪರವಾಗಿ ಜಗಳ ಮಾಡ್ತಕ್ಕಂಥದ್ದು, ಇದೆಲ್ಲ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಮುತ್ತುರಾಯಸ್ವಾಮಿಯನ್ನು ವಿಶೇಷವಾಗಿ ಅಂದರೆ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.